ವೀಕ್ಷಕರ ನಮಸ್ಕಾರ. T20 ಫಾರ್ಮ್ಯಾಟ್ಗಳಲ್ಲಿ ಇತಿಹಾಸದ ದಾಖಲೆ ಬರೆದ ತಿಲಕ್ ವರ್ಮಾ. ಇನ್ನು ವೀಕ್ಷಕರೇ, ತಿಲಕ್ ವರ್ಮಾ ಅವರ ಬಗ್ಗೆ MS ಧೋನಿ ಅವರು ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ತಿಲಕ್ ವರ್ಮಾ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ MS ಧೋನಿ ಅವರ ದಾಖಲೆ ಕೂಡ ಅಳಿಸಿ ಹಾಕಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ತಿಲಕ್ ವರ್ಮಾ ಅವರು ಕೊಟ್ಟಂಥ ಈ ಒಂದು ಸ್ಫೋಟಕ ಇನ್ನಿಂಗ್ಸ್ಗೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಕಾಮೆಂಟ್ ಬಾಕ್ಸಲ್ಲಿ ತಿಲಕ್ ವರ್ಮಾ ಹಾಗೂ MS ಧೋನಿ ಎಂದು ಟೈಪ್ನ ಮಾಡಿ ಕಾಮೆಂಟ್ ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಒಂದೊಂದು ಕಾಮೆಂಟ್ಸ್ಗಳು ಕೂಡ ತುಂಬ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಹಾಗೆ ಇದೇ ರೀತಿ ಡೈಲಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ನ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ, ಇದೇ ತಿಂಗಳು ಭಾರತ ತಂಡವು ಸೌತ್ ಆಫ್ರಿಕಾ ವಿರುದ್ಧದ 4 T20 ಸರಣಿಯನ್ನು ಗೆದ್ದು ಬೀಗಿತು. ಹೌದು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ತಂಡದ ಯಂಗ್ ಪಡೆಯು 3-1 ಅಂತರದಿಂದ ಗೆದ್ದು ಬೀಗಿತು. ಇನ್ನು ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ತಿಲಕ್ ವರ್ಮಾ ಅವರು ಅಬ್ಬರಿಸಿದ್ದಾರೆ ಎಂದು ಹೇಳಬಹುದು. ಹೌದು ವೀಕ್ಷಕರೇ, ಸ್ಫೋಟಕವಾದ ಶತಕಗಳನ್ನು ಸಿಡಿಸುವ ಮೂಲಕ ತಿಲಕ್ ವರ್ಮಾ ಅವರು ದಾಖಲೆ ಬರೆದರು. ಈ ಭರ್ಜರಿಯಾದ ಪ್ರದರ್ಶನಗಳ ಮೂಲಕ ಇದೀಗ MS ಧೋನಿ ಅವರ ದಾಖಲೆ ಕೂಡ ತಿಲಕ್ ವರ್ಮಾ ಅವರು ಅಳಿಸಿ ಹಾಕಿದ್ದಾರೆ. ಇನ್ನು ವೀಕ್ಷಕರೇ, ಇವರ ಬಗ್ಗೆ ಮಾತನಾಡಿದಂಥ MS ಧೋನಿ ಅವರು ಕೂಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋಣ. ಹೌದು ವೀಕ್ಷಕರೇ, T20 ಇತಿಹಾಸದಲ್ಲೇ ಮತ್ತೊಂದು ದಾಖಲೆ ತಿಲಕ್ ವರ್ಮಾ ಅವರು ಬರೆದಿದ್ದಾರೆ. ಹೌದು, ಈಗ ನಡೆಯುತ್ತಿರುವ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ಪಂದ್ಯಾವಳಿಯಲ್ಲಿ ತಿಲಕ್ ವರ್ಮಾ ಅವರು ಹೈದರಾಬಾದ್ ತಂಡದ ಪರವಾಗಿ ಆಡುತ್ತಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ಹೈದರಾಬಾದ್ ತಂಡವು ಆಡಿದಂಥ 4 ಪಂದ್ಯಗಳಲ್ಲಿ 2 ಪಂದ್ಯವನ್ನು ಗೆದ್ದುಕೊಂಡು 2 ಪಂದ್ಯವನ್ನು ಸೋತಿದೆಯಾ. ವೀಕ್ಷಕರೇ, ಇದರ ಮೂಲಕ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡಿದೆಯಾ. ಇನ್ನು ವೀಕ್ಷಕರೇ, ಹೈದರಾಬಾದ್ ತಂಡದ ಪರವಾಗಿ ಆಡುತ್ತಿರುವ ತಿಲಕ್ ವರ್ಮಾ ಅವರು ಮೊನ್ನೆ ಬಿಹಾರ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕವಾಗಿ 51 ರನ್ ಸಿಡಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯಾವಳಿಯ 55ನೇ ಪಂದ್ಯದಲ್ಲಿ ಬಿಹಾರ ಹಾಗೂ ಹೈದರಾಬಾದ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಬಿಹಾರ ತಂಡವು 20 ಓವರ್ಗಳಲ್ಲಿ 118 ರನ್ ಕಲೆ ಹಾಕಿ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಹೈದರಾಬಾದ್ ತಂಡವು ಆಡಿದಂಥ 12.3 ಓವರ್ಗಳಲ್ಲಿ ಈ ಒಂದು ಮೊತ್ತವನ್ನು ಚೇಸ್ ಮಾಡಿದೆ. ಹೌದು ವೀಕ್ಷಕರೇ, 119 ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಭರ್ಜರಿಗೆ 9 ವಿಕೆಟ್ಗಳ ಗೆಲುವು ಸಾಧಿಸಿದೆ. ವೀಕ್ಷಕರೇ, ಇನ್ನು ಹೈದರಾಬಾದ್ ತಂಡದ ಪರವಾಗಿ ರೈಡೋ ಅವರು 56 ರನ್ ಸಿಡಿಸಿ ಮಿಂಚಿದರೆ ತಿಲಕ್ ವರ್ಮಾ ಅವರು ಆಡಿದಂಥ 31 ಎಸೆತಗಳಲ್ಲಿ ಸ್ಫೋಟಕವಾಗಿ 51 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ 1 ಬೌಂಡ್ರಿ ಹಾಗೂ 6 ಸಿಕ್ಸರ್ಗಳು ಒಳಗೊಂಡಿದ್ದವು. ಇನ್ನು ವೀಕ್ಷಕರೇ, ಇದೇ ರೀತಿಯಾಗಿ ಈ ಒಂದು ಪಂದ್ಯಾವಳಿಯಲ್ಲಿ ತಿಲಕ್ ವರ್ಮಾ ಅವರು ಸಾಕಷ್ಟು ಪಂದ್ಯಗಳಲ್ಲಿ ಸ್ಫೋಟಕವಾಗಿ ಅರ್ಧಶತಕ ಹಾಗೂ ಶತಕಗಳನ್ನು ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಈ ಇನ್ನಿಂಗ್ಸ್ಗಳ ಬಗ್ಗೆ ಮಾತನಾಡಿದ MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, MS ಧೋನಿ ಅವರು ತಿಲಕ್ ವರ್ಮಾ ಅವರ ಬಗ್ಗೆ ಹೇಳಿದ್ದು, ತಿಲಕ್ನು ತನ್ನ ಜರ್ನಿಯಲ್ಲಿ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾನೆ. ಅದೇ ರೀತಿಯಾಗಿ ಆಡಿದಂಥ ಎಲ್ಲ ಪಂದ್ಯಗಳಲ್ಲೂ ಕೂಡ ತನ್ನ ಪ್ರಯತ್ನವನ್ನು ಮಾಡಿ ತಂಡಕ್ಕೆ ಹೋರಾಡಿದ್ದಾನೆ. ಹೌದು, ಇದೀಗ ಮೊನ್ನೆ T20 ಸರಣಿಯಲ್ಲೂ ಕೂಡ ಟೀಮ್ ಇಂಡಿಯಾ ತಂಡದ ಪರವಾಗಿ ಸ್ಫೋಟಕ ಶತಕಗಳನ್ನು ಸಿಡಿಸಿ ಮಿಂಚಿದನು. ಇನ್ನು ಈ ಒಂದು ಶತಕಗಳ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಮಧ್ಯಮ ಹಂತದಲ್ಲಿ ಬಲಿಷ್ಠವಾಗಿ ಕಾಣುತ್ತಿದೆ. ಇನ್ನು ಮುಂದೆ ಆಡುವಂಥ T20 ಸರಣಿಗಳಲ್ಲೂ ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಯನ್ನು ತಿಲಕ್ ವರ್ಮಾ ಅವರು ಕೊಡಬೇಕೆಂದು MS ಧೋನಿ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು.